ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಈ ವರ್ಷ 2025 ಹಾಗೂ 26ನೇ ವರ್ಷದಲ್ಲಿ ನೀವೇನಾದರೂ SSLC ಪರೀಕ್ಷೆಯನ್ನು ಬರ್ಕೊಂಡು ರಿಸಲ್ಟ್ಗಾಗಿ ಕಾಯ್ತಾ ಇದ್ರೆ ಸ್ವಲ್ಪ ಹೊತ್ತು ನಿಮ್ಮ ರಿಸಲ್ಟ್ ಡಿಲೇ ಆಗಬಹುದು. ಮೇ ಬಿ ಸರ್ಕಾರ ಈಗಾಗಲೇ ಹೇಳಿತ್ತು, ನಾವು ಏಪ್ರಿಲ್ 24ಕ್ಕೆ SSLC ರಿಸಲ್ಟ್ ಅನ್ನ ಅನೌನ್ಸ್ ಅನ್ನ ಮಾಡ್ತೀವಿ ಅನ್ನುವಂಥದ್ದು. ಆದ್ರೆ ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ಗಳಿದ್ದಾವೆ. ಏಕೆ, ಕಾರಣ ಏನು ಎನ್ನುತ್ತಾದ್ರೆ, ನಿಮ್ಗೆಲ್ಲರೂ ಇದರ ಹಿಂದಿನ ಒಂದು ಹೈ ಡ್ರಾಮಾ ನಡೀತಿರುವಂತದ್ದು ನಿಮ್ಗೆಲ್ಲರೂ ಗೊತ್ತಿರುವಂತದ್ದು. ಪರೀಕ್ಷಾ ಸಮಯದಲ್ಲಿ ಸರ್ಕಾರ ಅನೌನ್ಸ್ ಮಾಡುತ್ತೆ, ನಮ್ಮ ಮಾನ್ಯ ಶಿಕ್ಷಕನ ಸಚಿವರು ಬಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಇಲ್ಲ ನಾವು ಈ ವರ್ಷ ತೃತೀಯ ಭಾಷೆ ಹಾಗೂ NSQF ವಿಷಯಗಳಿಗೆ ಗ್ರೇಡ್ ಪದ್ಧತಿಯನ್ನ ಮಾಡ್ತೀವಿ ಎನ್ನುವಂಥದ್ದು. ಯಾವಾಗ? ಪರೀಕ್ಷಾ ಸಮಯದಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು 3 ಜನ ವಿದ್ಯಾರ್ಥಿಗಳು ಹಾಗೂ ಹಲವಾರು ಜನ ಶಿಕ್ಷಕರು ಸಹಿತ ಹೈಕೋರ್ಟ್ ಮೊರೆಯನ್ನ ಹೋಗಿದ್ರು. 15th ಏಪ್ರಿಲ್ಗೆ ಇದರ ಒಂದು ಹಿಯರಿಂಗ್ ಕೂಡ ಆಗಿದೆ. ಆದೇಶ ಏನಿದೆ ಎನ್ನುವುದು ತಮಗೆಲ್ಲರೂ ಗೊತ್ತಿರುವಂತದ್ದು. ಹೈಕೋರ್ಟ್ ಸರ್ಕಾರಕ್ಕೆ ಇಲಾಖೆಗೆ ಆದೇಶವನ್ನ ನೀಡಿತ್ತು. ಏನಂತ ಹೇಳಿ, ನೀವು ಗ್ರೇಡ್ ಪದ್ಧತಿಯನ್ನು ಈ ವರ್ಷ ಕೊಡಬೇಡಿ, ಹೊರತಾಗಿ ಅಂಕಗಳನ್ನೇ ನೀಡಿ ಹಾಗೂ SSLC ಮಾರ್ಕ್ಸ್ ಶೀಟ್ ಅಲ್ಲಿ ತಾವುಗಳು ಅಂಕಗಳನ್ನ ಪರಿಗಣನೆ ಮಾಡ್ಕೊಳ್ಬೇಕನ್ನುವಂಥದ್ದು. ಮತ್ತೆ ಸರ್ಕಾರ ಏನ್ ಮಾಡಿದೆ ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ, ಮತ್ತೆ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ. ES ಇಂದ್ರೀಶ್ ಅವರು ಇರುವಂತ ಒಂದು ಸಿಂಗಲ್ ಬೆಂಚ್ ಅವರೇ ಆದೇಶವನ್ನು ಮಾಡಿದ್ದು, ಜಡ್ಜ್ ಅವರು. ಸೊ ಅವರಿಗೆ ಮತ್ತೆ ಒಂದು ಹೈಕೋರ್ಟ್ಗೆ ಒಂದು ಮರು ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದೆ. ಸೊ ಮೇ ಬಿ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು ಸ್ಯಾಟರ್ಡೇ ಇದೆ. ಮಂಡೇ ಆರ್ ಟ್ಯೂಸ್ಡೇ, ಸೋಮವಾರ ಅಥವಾ ಮಂಗಳವಾರ ದಿನ ಮತ್ತೆ ಬೆಂಚ್ ಮುಂದೆ ಟೇಬಲ್ ಮೇಲೆ ಈ ಒಂದು ಕೇಸ್ ಬರುವಂತ ಚಾನ್ಸಸ್ ಇದೆ. ಸೊ ಅವಾಗ ಮ್ಯಾಕ್ಸಿಮಮ್ ಚಾನ್ಸ್ ಇದೆ. ಯಾಕಂದ್ರೆ ರಾತುರಿಯಲ್ಲಿ ಈ ಒಂದು ಆದೇಶವನ್ನ ಮಾಡಿದ್ರು. 1 ವರ್ಷದ ಮಟ್ಟಿಗೆ ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡಿದ್ರು, ಅದೆಲ್ಲನೂ ಕೂಡ ಆಗಿತ್ತು. ಸೊ ಮತ್ತೆ ಮೇ ಬಿ ಮಾರ್ಕ್ಸ್ ಕೊಡಿ ಎನ್ನುವಂಥದ್ದು ಮತ್ತೆ ಮರುಪರಿಶೀಲನೆ ಅರ್ಜಿಯಲ್ಲಿನೂ ಕೂಡ ಇದೇ ಆದೇಶ ಹೊರಗೆ ಬರಬಹುದು. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಸರ್ಕಾರ ಆದೇಶ ಏನಾಗತ್ತೆ, ಏನ್ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಮೇ ಬಿ ಇದು ಬಂದು ಮತ್ತೆ ಸರ್ಕಾರ ಮನಸ್ಸಿಗೆ ನೋವಾಯ್ತು ಅಂದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಏಪ್ರಿಲ್ 24ಕ್ಕೆ ಬರುವಂತ ಏನ್ ರಿಸಲ್ಟ್ ಇದೆ, ಮೇ ಬಿ ಈ ವರ್ಷ ಡಿಲೇ ಆಗಬಹುದು. ಈ ವರ್ಷ ಮುಂಚೆನೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು, ನಾವು ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನು ಕೊಡ್ತೀವಿ ಅನ್ನುವಂಥದ್ದು. ಸೊ ಈ ಒಂದು ಎಲ್ಲ ಪ್ರಕರಣಗಳನ್ನ ನೋಡ್ತಾ ಇದ್ರಿಲ್ಲ, ಕೋರ್ಟ್, ಸರ್ಕಾರ ಹಾಗೂ ಇದೆಲ್ಲ ಆದೇಶಗಳು ನೋಡಿದ್ರೆ ಮೇ ಬಿ ಈ ವರ್ಷ ನಿಮ್ಮ SSLC ರಿಸಲ್ಟ್ ಡಿಲೇ ಆಗಬಹುದು. ಸೊ ಮತ್ತೆ ಏನಾದರೂ ಅಪ್ಡೇಟ್ಸ್ ಗಳಿದ್ರೆ ಜಕ್ಯಾರ್ ಅಕಾಡೆಮಿಯಲ್ಲಿ ನಿಮ್ಗೆ ತಪ್ಪದೇ ಸಿಗುತ್ತೆ. ಸೊ ಇನ್ನೂವರೆಗೆ ಯಾರು ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ದಯವಿಟ್ಟು ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹಾಗೂ ನಿಮ್ಮ ಅನಿಸಿಕೆ ಏನಿದೆ, ನಿಮಗೆ ಮಾರ್ಕ್ಸ್ ಬೇಕಾ ಅಥವಾ ಗ್ರೇಡ್ ಬೇಕಾ? ಈ ವರ್ಷ ಯಾರು SSLC ವಿದ್ಯಾರ್ಥಿಗಳು ಇದ್ದೀರಾ, ನಿಮಗೆ ಮಾರ್ಕ್ಸ್ ಗಳು ಬೇಕಾ ಅಥವಾ ನಿಮಗೆ ಗ್ರೇಡ್ ಬೇಕಾ ಎನ್ನುವುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ. ಮತ್ತು ಸರ್ಕಾರದ ನಡೆ ನಿಮ್ಗೆ ಇಷ್ಟ ಆಗಿದೆಯಾ ಅಥವಾ ಸರ್ಕಾರ ಇನ್ನೂ ಏನಾದ್ರು ಸುಧಾರಣೆ ಮಾಡ್ಕೊಳ್ಬೇಕು ಎನ್ನುವುದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ, ಇಂತಹ ವಿಡಿಯೋಗಳಿಗಾಗಿ ಮತ್ತೆ ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.